ಇದಲ್ಲ ನೋಡಿ. ಆ ಥರ ನೋಡಿದ್ರೆ ಎಷ್ಟು ಇದಿದೆ. ಇನ್ನೊಂದು ಏನಂದರೆ ನೋಡಿ, ನಮಗೆ ಈಗ ನಮ್ಮ ದೇಶಕ್ಕೆ ನಮಗೆ ಒಂದು ಹೆಮ್ಮೆ ಇದೆ, ನಾವು ಇದು ಮಾಡಬೇಕು. ಆದರೆ ಏನಾಗಿದೆ, ಕೆಲವು ಜನ ಈ ಕಡೆ ಆ ಕಡೆ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರೊವೋಕ್ ಮಾಡಿಬಿಟ್ಟು ಅದಕ್ಕೆ ಜಾಸ್ತಿ ಇದು ಮಾಡಿದ್ರೆ ಇದು ತೋರ್ಸಕ್ಕೆ ಹೋಗ್ತಾ ಇದ್ದಾರೆ. ಈಗ ಶತ್ರು ದೇಶ ಇದ್ದರೆ ನಾವು ಅದನ್ನು ಸಮರ್ಥನೆ ಮಾಡಿದ್ರೆ ಅದು ತಪ್ಪು ಮೇಡಮ್. ಅದು ಮಿತ್ರ ದೇಶ. ಯಾಕಂದರೆ ಆ ಕಾಲದಿಂದ ನಮ್ಮ ಜೊತೆಯಲ್ಲಿ ಇರೋದು, ನಮ್ಮ ಬಿಸ್ನೆಸ್ನಲ್ಲಿ ಇರೋದು ಎಲ್ಲ. ನಾನು ಹೋಗಿದ್ದೀನಿ ಅಲ್ಲಿ ನೋಡಿ. ಇನ್ನೊಂದು ಮಾತು, ಈ ಮಾತು ನಮ್ಮ ಅಜಿತ್ ಅವ್ರು ಹೇಳ್ತಾರೆ. ಆ ಮಾತು ನೋಡಿದ್ರೆ ಏನಂದರೆ, ನಾನು ಇರಾನ್ ಹೋಗಿದ್ದೀನಿ, ಇರಾಕು ಹೋಗಿದ್ದೀನಿ. ಅಲ್ಲಿ ಇರಾನ್ನಲ್ಲಿ ದೇವಸ್ಥಾನ ಸಿಕ್ಕತ್ತೆ. ಅದೇ ಇಸ್ರೇಲ್ನಲ್ಲಿ ಹುಡುಕಿ ನೋಡೋಣ, ಒಂದು ದೇವಸ್ಥಾನ ಸಿಕ್ಕತ್ತೆ ಏನು. ಕಟ್ಟರು ಹಿಂದೂಗಳಿಗಾಗಲಿ ಮುಸಲ್ಮಾನ್ಗಾಗಲಿ ಅವರು ಅಗೇನ್ಸ್ಟ್ ಇಸ್ರಾಯೇಲು. ಅವ್ರದ್ದು ಇದೇ ಬೇರೆ ಇದೆ ಮೇಡಮ್. ಮನುಷ್ಯನಿಗೆ ಸಾಯಿಸಬೇಕು, ಇಷ್ಟು ಇದು ಕಡಿಮೆ ಮಾಡಬೇಕು, ಆಮೇಲೆ ಅವ್ರದ್ದು ಇದು ಬರುತ್ತೆ ಅಂತ ಒಂದು ಇದಿದೆ ಅವ್ರದ್ದು. ಅವರು ಹಿಂದೂ ಮುಸಲ್ಮಾನ್ ಏನು ನೋಡಲ್ಲ. ಈಗ ನೋಡಿ, ಅಮೇರಿಕಾ ಬಂದು ಅಮೇರಿಕಾ ಆಗಲಿ, ಇಸ್ರಾಯೇಲ್ ಆಗಲಿ, ಪಾಕಿಸ್ತಾನ ಆಗಲಿ, ಈಗ ಅಮೇರಿಕಾ ಈಗ ಫ್ರೆಂಡ್ಶಿಪ್ ಇದೆ ನಮಗೆ, ಇಸ್ರಾಯೇಲ್ ಈಗ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನ ನಮ್ಮ ಶತ್ರು ದೇಶ ನೋಡಿ. ಈಗ ಈ ಪಾಕಿಸ್ತಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾರು, ಇರಾನ್ನವರು. ಪಾಕಿಸ್ತಾನ್ಗೆ ವಾರ್ನಿಂಗು. ಅಲ್ಲಿ ಏನನ್ನ ಒಂದು ಇದಾದ್ರೆ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಗೆ ಖುಷಿ ಆಗತ್ತೆ, ಮಾಡ್ಲಿ, ಅವರು ನಾವು ಸಪೋರ್ಟ್ ಮಾಡ್ತೀವಿ, ನಮ್ಗೆ ಒಂದು ಇದಿದೆ. ಆದ್ರೆ ನೋಡಿ, ಈಗ ಸೌದಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇರೋದು ಭಾರತದ ಮೇಲೆ ಪ್ರೀತಿಯಿಂದ ಅಲ್ಲ. ಇದೇ ಭಾರತದ ಮುಸಲ್ಮಾನರು ಯಾವಾಗ ಖುಮೇನಿ ಅಂತವರು ಕಾಶ್ಮೀರದ ಸಂದರ್ಭದಲ್ಲಿ ಭಾರತ ವಿರುದ್ಧ ಹೇಳಿಕೆ ಕೊಟ್ಟಾಗಲೂ ಯಾರು ಖಂಡನೆ ಮಾಡ್ಲಿಲ್ಲ. ಹಾಗೂ ಅವರಿಗೆ ಭಾರತದ ಪ್ರೀತಿ ಕಾಣಲಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೇನೆ, ಇವರು ದೇವಸ್ಥಾನದ ವಿಚಾರಕ್ಕೆ ಬಂದ್ರು. ತೆಹರಾನ್ ನಲ್ಲಿ ಸುನ್ನಿಗಳಿಗೆ ಮಸೀದಿ ಕಟ್ಟೋದಕ್ಕೆ ಇಲ್ಲಿಯ ಖುಮೇನಿ ಪರ್ಮಿಷನ್ ಕೊಡಲ್ಲ. ನೀವು ಮಂದಿರ ಹೋಗ್ಲಿ, ತೆಹರಾನ್ ಒಳಗಡೆ ಸುನ್ನಿಗಳಿಗೆ ಮಸೀದಿ ಕೊಡೋದಕ್ಕೆ ಬಿಡೋದಿಲ್ಲ ಇವರು. ಆಮೇಲೆ ಇವರು ಭಾರತದಲ್ಲಿ ಈಗ ಹೇಳ್ತಾರಲ್ಲ, ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರು ಅಂತ ಹೇಳ್ತಾರಲ್ಲ, ಖಮೇನಿ ಅವರು ಇರಾನ್ ಈ ದೇಶದಲ್ಲಿ ಕೇವಲ ಖುಮೇನಿ ಮೇಲೆ ಅತ್ಯಾಚಾರ ಸುನ್ನಿ ಮುಸಲ್ಮಾನರ ಅಭಿವೃದ್ಧಿ ಮಾತ್ರ ಅವರು ಹಣ ಖರ್ಚು ಮಾಡಿದ್ದು. ಶಿಯಾಗಳಿಗೆ ಯಾವತ್ತೂ ಅವರು ಇದು ಏನ್ ಹೇಳ್ತಾರೆ, ಅವರು ಶಿಯಾಗಳಿಗೆ ಮಾತ್ರ ಖರ್ಚು ಮಾಡಿದ್ದು, ಸುನ್ನಿಗಳಿಗೆ ಅಂದ್ರೆ ನೀವು ಶಿಯಾ ಸುನ್ನಿ ಇತ್ಯಾದಿ ಹೇಳ್ಬೋದು ಪಾಷಾ ಸರ್. ಖಟ್ಟರ್ ಅಂದ್ರೆ ಟಾಪ್ ಮೋಸ್ಟ್ ಈ ಮುಸಲ್ಮಾನ ಕಂಟ್ರಿಗಳು ಕೂಡ, ಟರ್ಕಿ ಒಂದನ್ನ ಬಿಟ್ರೆ ಸೌದಿ ಜೊತೆಗೆ UAE ಎಲ್ಲಾನು ಕೂಡ ಸಫರ್ ಆಗ್ತಾನೆ ಇದೆ ಸರ್ ಈ ಯುದ್ಧದಿಂದ. ಅಂದ್ರೆ ನೀವು ಯಾರ ಬಗ್ಗೆ ಅನುಕಂಪ ವ್ಯಕ್ತಪಡಿಸ್ತೀರಿ, ಯಾರ ವಿರೋಧಿಗಳು ಅಂತ ಟ್ವೀಟ್ ಮಾಡ್ತೀರಿ. ನಮ್ಮ ಇವರು ಹೇಳಿದ್ರು, ಎಲ್ಲಿ ಪಬ್ಲಿಕ್ ಇದ್ರ ಮೇಲೆ ಹಾಕ್ಲಿಲ್ಲ ಅವರು. ಬೇರೆ ಅಮೆರಿಕಾ ಇಂದ ಯಾರ್ಯಾರು ಅಮೆರಿಕಾಗೆ ಇಸ್ರಾಯೇಲ್ಗೆ ಕನೆಕ್ಷನ್ ಇದೆ ಅವ್ರ ಮೇಲೆ ದಾಳಿ ಮಾಡ್ತಾರೆ, ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾರು ಮಾಷಾ ಅಮೀನಿ ಪ್ರಕರಣ ಆಯ್ತಲ್ಲ, ಅದ್ರಲ್ಲಿ ಆಕೆಯನ್ನ ಕೊಂದ್ರು. ಎಷ್ಟು ಜನರನ್ನ ಆವತ್ತು ಮಾಷಾ ಅಮೀನಿ ಪ್ರಕರಣದಲ್ಲಿ ಎಷ್ಟು ಜನ ಇಸ್ರಾಯೇಲ್ ಅವರದೇ ದೇಶದ ನಾಗರಿಕರನ್ನ ಹತ್ಯೆ ಮಾಡ್ತಾರೆ. ಬಿಜೆಪಿ ನೀವು ಯಾರು ಮುಸಲ್ಮಾನ ವಾಯ್ಸ್ ಹೋಗ್ತಾ ಇಲ್ಲ. PV ಹರಿ ಸರ್ ಫಸ್ಟ್ ರಿಯಾಕ್ಷನ್ ತಗೊಳ್ತಿದ್ದೀನಿ. ಅಜಿತ್ ಸರ್ ಫಸ್ಟ್ ರಿಯಾಕ್ಷನ್ PV ಹರಿ ಸರ್ದು. PV ಹರಿ ಸರ್, ಕೆಲವೊಂದಷ್ಟು ಚರ್ಚೆ ಹೆಂಗಾಗ್ತಾ ಇದೆ ಅಂತಂದ್ರೆ, ಡಿಪ್ಲೊಮ್ಯಾಟಿಕ್ ಟಾಕ್ ಆಗ್ತಾ ಇತ್ತು ಇರಾನ್ ಹಾಗೆ ಅಮೆರಿಕದ ನಡುವೆ. ಹೀಗೆ ಟಾಕ್ಸ್ ಆಗ್ತಾ ಇರೋ ಅಂದ್ರೆ ಮಾತುಕತೆ ಆಗ್ತಾ ಇರುವ ಹಂತದಲ್ಲೇನೆ ಇದ್ದಕ್ಕಿದ್ದ ಹಾಗೆ ಖೊಮೇನಿ ಮೇಲೆ ಅಟ್ಯಾಕ್ ಮಾಡಿದ್ದು, ಆತನನ್ನ ಹತ್ಯೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದು, ಇದೆಲ್ಲ ಒಂದ್ ಕಡೆ ಇಂಟರ್ನ್ಯಾಷನಲ್ ಲಾಗೂ ಕೂಡ ವಿರುದ್ಧವಾದದ್ದಲ್ವಾ? ಈಗ ನಾಳೆ ದಿನ ಇದೇ ರೀತಿಯ ಅಟ್ಯಾಕ್ ಅನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಬೇರೆ ರಾಷ್ಟ್ರಗಳು ಮುಂದೆ ಹೋಗ್ಬಿಟ್ರೆ, ಈಗ ನಮಗೆ ಅಲ್ಲಿನ ರಜೀಮ್ ಇಷ್ಟ ಆಗಿಲ್ಲ, ಇರಾನ್ ನಲ್ಲಿ ಇರ್ತಕ್ಕಂಥ ರಜೀಮ್ ಇಷ್ಟ ಆಗಿಲ್ಲ ಅಂತ ಹೇಳಿ ನೀವು ಅಟ್ಯಾಕ್ ಮಾಡ್ತೀರಿ ಅಂದ್ರೆ, ರಷ್ಯಾ ಮಾಡ್ತಿರೋ ಅಟ್ಯಾಕ್ ಅನ್ನು ಸಮರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಚೈನಾ ತೈವಾನ್ ಮೇಲೆ ಮಾಡ್ತಾ ಇರುವ ಅಟ್ಯಾಕ್ ಅನ್ನ ಕೂಡ ಸಮರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಇವ್ರಿಗೊಂದು ನ್ಯಾಯ, ಅಮೆರಿಕಕ್ಕೊಂದು ನ್ಯಾಯ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಹೌದು, ನೀವು ಸರಿಯಾಗಿ ಹೇಳಿದ್ರಿ. ಇದೇನಾಗಿದೆ ಅಂದ್ರೆ, ನೀವು ಇರಾಕ್ ವಾರಿಂದ ನೋಡ್ಲಿ, ಬೇರೆ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕನ್ಸ್ ಬರಲಿ, ಇಲ್ಲ ಈ ಗಲ್ಫ್ ರಾಷ್ಟ್ರಗಳ ಮೇಲೆ ಹಿಡಿತ ತಗೊಳ್ಳೋದಾಗ್ಲಿ, ಇಲ್ಲ ಈಗ ಇರಾನ್ ಅಲ್ಲಿ ಫೈಟ್ ಮಾಡ್ತಾ ಇರೋದು, ಇದೆಲ್ಲ ಪೂರ್ವ ನಿಯೋಜಿತ ಅಂತ ಹೇಳಿದ್ರೆ, ಇದಕ್ಕೆ months and months they prepared for this actions to be done ಇರಾನ್ ಮೇಲೆ. ಸೊ ಅವ್ರು ಏನ್ ಮಾಡಿದ್ದಾರೆ, ಎಲ್ಲ ಏರ್ ಬೇಸಸ್ಗಳಲ್ಲಿ ಗಲ್ಫ್ ಅಲ್ಲಿ ಎಲ್ಲ ಲಾಂಚಿಂಗ್ ಪ್ಯಾಡ್ಸ್, ಮಿಸೈಲ್ಸ್ ಲಾಂಚಿಂಗ್ ಪ್ಯಾಡ್ಸ್, ಅವರ ಟ್ರೂಪ್ಸ್ ಎಲ್ಲ ಜಮಾವಣೆ ಮಾಡಿ ಎಂದೂ ಮಾಡಿರ್ಲಿಲ್ಲ.
ಈಗ ಲಾಸ್ಟ್ ಇಯರ್ ಜೂನ್ 13ರಿಂದ 24ರವರೆಗೆ ಅವರು ಇರಾನ್ ಮತ್ತೆ ಇಸ್ರೇಲ್ ವಾರ್ ಮಾಡಿತ್ತು 12 ದಿವಸ. ಇದೇ ರೀತಿ ಆಗಿ ಈ ಸರಿ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಇವರಿಗೆ ಯಾವ ಉದ್ದೇಶನೂ ಅಲ್ಲ, ಯಾರೋ ಧರ್ಮಗುರುವನ್ನು ಚೇಂಜ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಲ್ಲ. ಅದು ಅವನು ಆಂಟಿ ಅಮೆರಿಕನ್, ಅವನು ಅವರ ಒಂದು ಆಯಿಲ್ ಬಿಸ್ನೆಸ್ಗೆ ಇಲ್ಲ ಬಾಕಿ ಬಿಸ್ನೆಸ್ ಗಳಿಗೆ ಅವ್ರಿಗೆ ಅವ್ರು ಒಪ್ತಾ ಇಲ್ಲ ಇರಾನ್ 100%. ಎಸ್ ಮೇಡಮ್, ನಾನೊಂದು ಮಾತು ಹೇಳ್ಬೇಕಾ? ಒಂದೇ ಸೆಕೆಂಡ್ ಸರ್, ಹರಿ ಸರ್ ಕಂಪ್ಲೀಟ್ ಮಾಡ್ಲಿ. ಸಫನ್ ಸರ್ ವಿಲ್ ಗೆಟ್ ಬ್ಯಾಕ್ ಟು ಯು. ಅವ್ರ ಓಪನಿಂಗ್ ರಿಮಾರ್ಕ್ಸ್ ಕಂಪ್ಲೀಟ್ ಮಾಡಿ. ಅವ್ರಿಗೆ ನೋಡಿ, ಕರೆಕ್ಟ್ ಆಗಿ ನಿಮಗೆ ಜ್ಞಾಪಕ ಇದೆ, ಇರಾಕ್ ವಾರ ಆದಾಗ ಇರಾನ್ಗೆ ಯಾರು ಸಪೋರ್ಟ್ ಮಾಡಿದ್ರು? ಅಮೆರಿಕ ಸಪೋರ್ಟ್ ಮಾಡ್ತು. ಇರಾಕ್ ಅನ್ನ ಧ್ವಂಸ ಮಾಡಿ ಇಡ್ತು. ಯಾರು ಇರಾನ್ ಕೈಯಲ್ಲಿ ವಾರ್ ಮಾಡ್ತಿದ್ರು, ಈಗ ಇಸ್ರೇಲ್ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಇವರಿಗೆ ಯಾವ ಧರ್ಮಗಳು ಆಗಲಿ, ಯಾವ ನೈತಿಕತೆ ಯಾವುದು ಯೋಚನೆ ಮಾಡಬೇಡಿ. ಇವರದ್ದು ಸೂಪರ್ ಪವರ್. ದೇ ವಾಂಟ್ ಟು ಕಂಟ್ರೋಲ್ ದಿ ಕಂಪ್ಲೀಟ್ ದಿ ಗಲ್ಫ್ ಕಂಟ್ರೀಸ್ ಮತ್ತು ಎಲ್ಲಾ ಕಂಟ್ರೀಸ್ ಗಳನ್ನ ತಮ್ಮ ಹಿಡಿತದಲ್ಲಿ, ತಮ್ಮ ಆಯಿಲ್ ಬಿಸ್ನೆಸ್. ಟ್ರಂಪಿನ ಅಳಿಯ ಅಲ್ಲಿ ಗಲ್ಫ್ ಅಲ್ಲಿ ಇದ್ದಾರೆ, ಅವರು ಆಯಿಲ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ ಅವರು. ಸೊ ದೇ ವಾಂಟೆಡ್ ದೇರ್ ಓನ್ ಆಬ್ಜೆಕ್ಟಿವ್ ಟು ಫುಲ್ಫಿಲ್. ಸೊ ಇದೇ ಲೆಕ್ಕದಲ್ಲಿ ಏನೇನು ಯಾವ್ಯಾವ ದೇಶದಲ್ಲಿ ಅನ್ರೆಸ್ಟ್ ಆಗ್ತಾ ಇದೆ, ಇವು ಅಮೆರಿಕದವರ ಒಂದು ಸೂಪರ್ ಪವರ್ ದಶೆಯಿಂದ ಆಗಿದೆ. ಈಗ ಬಾಂಗ್ಲಾದೇಶದಲ್ಲಿ ಏನಾಗಿತ್ತು, ಯಾರೋ ನೊಬೆಲ್ ಪ್ರೈಸ್ ವಿನ್ನರ್ನ ಅವರು ತಂದು ಎಲ್ಲರಿಗೂ ತಂದಿಡುವುದು, ಈ ರೀತಿ ಮಾಡ್ತಾ ಇರೋದು ಇದು ಇವರ ಜಿಯೋ ಪೊಲಿಟಿಕಲ್ ಸ್ಟ್ರಾಟಜಿ. ಅದೇ ನಾರ್ತ್ ಕೊರಿಯಾದಲ್ಲಿ ಇವರು ಏನಾದ್ರು ಒಂದು ಮಿಸೈಲ್ ನೋಡುವ, ಇಲ್ಲ ಚೈನಾದ ಮೇಲೆ ಬಿಟ್ಟು ನೋಡುವ. ಇಂಥ ಈ ಡೆವಲಪಿಂಗ್ ನೇಷನ್ಗಳಲ್ಲಿ ಅಭಿವೃದ್ಧಿ ಇರುವ ದೇಶಗಳನ್ನ ಅವ್ರನ್ನ ಪುಡಿ ಮಾಡಿ ತಗೊಳ್ಬೇಕು. ಇರಾಕ್ ಅಲ್ಲಿ ಅಷ್ಟೆಲ್ಲ ಧ್ವಂಸ ಮಾಡಿದ ಮೇಲೆ, ಅಫ್ಘಾನಿಸ್ತಾನ ಮೇಲೆ ಮಾಡಿದ ಮೇಲೆ ಎಲ್ಲ ಅವರ ಯುರೋಪಿಯನ್ಗಳೆಲ್ಲ ಬಿಟ್ಟು ಅದು ಓಡಿಸೋರ್ ಗತಿ ಇಲ್ಲದೆ ಅದನ್ನ ಆಮೇಲೆ ನೋಡಿರ್ಬೇಕು ನೀವು ಟಿವಿಗಳಲ್ಲಿ. ಅದ್ರ ಮೇಲೆ ಈ ಅಫ್ಘಾನಿಸ್ತಾನ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಆ ದೇಶವನ್ನ ದರಿದ್ರರಾಗಿ ಮಾಡಿ ಹೋಗ್ಬಿಟ್ರು ಅವರು. ಈಗ ಇನ್ನು ಅದನ್ನ ನಿರ್ಮಾಣ ಮಾಡಬೇಕಾದ್ರೆ ಇನ್ನು 25-30 ವರ್ಷಗಳು ಬೇಕು ಇರಾಕಿಗೆ. ಇಲ್ಲಿವರೆಗೆ ಆಗಿಲ್ಲ. ಇದೇ ರೀತಿ ಇರಾನ್ ಆಗ್ಲಿಕ್ಕೆ ಉಂಟು ಇದು. ಸೊ ಈಗ ರಷ್ಯಾ ಆಗ್ಲಿ ಚೈನಾ ಆಗ್ಲಿ ಅವ್ರದ್ದೇ ಪ್ರಾಬ್ಲಮ್ಸ್ ಇದೆ. ಉಕ್ರೇನ್ ವಾರಲ್ಲಿ ರಷ್ಯಾ ಆಲ್ರೆಡಿ ಬಳಲಿ ಬೆಂಡಾಗಿದೆ. ಸೊ ಅವ್ರ ಸ್ಟಾಕ್ ಪೈಲ್ಸ್ ಆಫ್ ದ ಆಮಿನೇಷನ್ಸ್, ಏರ್ ಕ್ರಾಫ್ಟ್ಸ್ ಎಲ್ಲ ಯುಟಿಲೈಸ್ ಆಗಿದೆ. ಸಾವಿರಾರು ಸಾವು ನೋವುಗಳಾಗಿದೆ. ಸೊ ರಷ್ಯಾ ಯಾವ ಕಾರಣಕ್ಕೂ ಖಂಡನೆ ಮಾಡಬಹುದೇ ಹೊರತು ಪರೋಕ್ಷವಾಗಿ ಅವರು ಸ್ವಲ್ಪ ಹೆಲ್ಪ್ ಮಾಡದೆ ಹೊರತು ಇವರು ಯಾವ ವಿಶ್ವ ಯುದ್ಧ ಆಗಲಿ, ಯಾವ ಇರಾನ್ ಸಪೋರ್ಟ್ ಆಗಲಿ, ಅಮೆರಿಕ ಸಪೋರ್ಟ್ ಆಗಲಿ ಯಾವ ದೇಶಗಳು ಬರ್ಲಿಕ್ಕೆ ಇಲ್ಲ. ಈವನ್ ಯುಕೆ ಅವರು ಬೆಳಿಗ್ಗೆ ಡಿಯೋಗೋ ಗಾರ್ಸಿಯಾ ನಾವು ಮಾಡ್ತಾ ಇದೀವಿ, ಮಿಸೈಲ್ ಲಾಂಚಿಂಗ್ ಮಾಡ್ತೀವಿ, ನಮ್ಮ ಏರ್ ಬೇಸ್ಗಳು ಬೇಕು ಅಂತ ತಿಳಿದ ಅವರು ಬೇಡ ಅಂತ ಹೇಳಿದ್ದಾರೆ. UK ಸ್ಟ್ಯಾಮರ್ ಪ್ರೈಮ್ ಮಿನಿಸ್ಟರ್. ಅದಕ್ಕೆ ಟ್ರಂಪ್ ಬಹಳ ಬೇಜಾರಾಗಿ ಅದ್ಯಾಕೆ ನಮ್ಮ ಬೇಸ್ಗಳು ಮಾಡ್ತಾ ಇಲ್ಲ ಅಂತ